ಈ ದಿನ ಸುಮಾರು 2:30ಯಿಂದ 3:30 ನಡುವೆ ಒಂದು ಮಾಹಿತಿ ಬರುತ್ತೆ ನಮಗೆ. ಈ ರೀತಿ ಲಕ್ಕುಂಡಿ, ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ವಾರ್ಡ್ ನಂಬರ್ 4 ರಿತ್ತಿ ಓಣಿಯಲ್ಲಿ ಒಂದು ಸಣ್ಣ ಹುಡುಗ, 8ನೇ ಕ್ಲಾಸಿನ ಹುಡುಗ ಆದಂಥ ಪ್ರಜ್ವಲ್ ರಿತ್ತಿ, ಈತನಿಗೆ ಅವನ ಮನೆ ಯಾವಾಗ ಅವನು ಅಲ್ಲಿ ಕೆಲಸ ಮಾಡ್ತಿರ್ತಾನೆ ಆ ಸಮಯದಲ್ಲಿ ಅವನಿಗೆ ಒಂದು ತಾಮ್ರ ಚಂಬಲ್ಲಿ ಒಂದಷ್ಟು ನಿಧಿ ಸಿಕ್ಕಿರುತ್ತೆ ಅಂತ ಹೇಳಿ ಮಾಹಿತಿ ಬರುತ್ತೆ. ಆ ಸಮಯದಲ್ಲಿ ಮೇಲ್ನೋಟಕ್ಕೆ ಅದರಲ್ಲಿ ಏನು ಸಿಕ್ಕಿದೆ ಏನು ಸಿಕ್ಕಿಲ್ಲ ಅಂತ ಹೇಳಿ ಆ ಹುಡುಗನಿಗೆ ಸ್ಪಷ್ಟನೆ ಇಲ್ಲದಿರೋ ಕಾರಣಕ್ಕಾಗಿ ಅವನು ಭಾಳ ಪ್ರಾಮಾಣಿಕತೆಯಿಂದ ಒಂದು ಮಾದರಿ ಆಗೋ ರೀತಿಯಲ್ಲಿ ಅವನು ಮೆರೆದು ಅವನು ಊರಿನ ಹಿರಿಯರಿಗೆ ಮತ್ತು ಗ್ರಾಮ ಪಂಚಾಯತಿ ಮೆಂಬರ್ಸಿಗೆ, ಅದೇ ರೀತಿಯಾಗಿ ನಮ್ಮ ZP ಪ್ರೆಸಿಡೆಂಟ್ ಆದಂಥ ಸಿದ್ದು ಪಾಟೀಲ್ ಅವರಿಗೆ ಈ ಒಂದು ಮಾಹಿತಿನ ಅವನು ನೀಡಿದ ಮೇರೆಗೆ ಕೂಡಲೇ ಈ ಒಂದು ಮಾಹಿತಿನ ಅವರು ಮಾನ್ಯ ನಮ್ಮ ಗದಗ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ HK ಪಾಟೀಲ್ ಸಾಹೇಬರಿಗೆ ನೀಡಿದ್ದು, ಅವರು ಕೂಡ ಎಲ್ಲ ಅಧಿಕಾರಿಗಳಿಗೆ ತಿಳಿಸಿದ ಮೇರೆಗೆ ಎಲ್ಲರೂ ಲಕ್ಕುಂಡಿ ಗ್ರಾಮಕ್ಕೆ ಬಂದು ಇಲ್ಲಿ ವಾಸ್ತವ್ಯನ ತಿಳ್ಕೊಳ್ಲಿಕ್ಕೆ ಎಲ್ಲರೂ ಪ್ರಯತ್ನ ಪಟ್ಟಿರ್ತೀವಿ. ಆ ಸಮಯದಲ್ಲಿ ನಮಗೆ ಏನು ಗೊತ್ತಾಗಿರುತ್ತೆ ಅಂತ ಹೇಳಿದರೆ, ಇಲ್ಲಿ ಲಕ್ಕುಂಡಿ ಗ್ರಾಮದಲ್ಲಿ ವಾರ್ಡ್ ನಂಬರ್ 4 ಅವರ ಮನೆ ಹಿತ್ತಲಿನಲ್ಲಿ ಅವರು ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ಒಂದು ತಾಮ್ರದ ಒಂದು ಮಡಿಕೆ ಸಿಕ್ಕಿರುತ್ತೆ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗಿರುತ್ತೆ. ಆ ಸಮಯದಲ್ಲಿ ನಾವು ನೋಡಿದಾಗ ಓಣಿಯಲ್ಲಿ ಭಾಳಷ್ಟು ಜನ ಸಂಖ್ಯೆ ಜಾಸ್ತಿ ಇದ್ದು ಮತ್ತು ಭಾಳಷ್ಟು ಜನ ಸೇರಿರೋ ಕಾರಣಕ್ಕಾಗಿ ಇದನ್ನು ಊರಲ್ಲಿರೋ ಒಂದು ದೇವಸ್ಥಾನದಲ್ಲಿ ಕದ ಹಾಕಿ ಇಟ್ಟಿರ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪೊಲೀಸ್ ಇಲಾಖೆಯಿಂದ ಫೋರ್ಸನ್ನ ಬರಮಾಡಿಕೊಂಡು ಪ್ರೊಟೆಕ್ಷನ್ ಎಲ್ಲನೂ ನಾವು ವ್ಯವಸ್ಥಿತವಾಗಿ ಮಾಡಿದ್ಮೇಲೆ ಮತ್ತು ಗೋಲ್ಡ್ ಅಪ್ರೈಸರ್ ಯಾರಿರ್ತಾರೆ ಅವ್ರಿಗೂ ಕೂಡ ಕರೆಸಿದ ನಂತರ ಈ ಒಂದು ಬಾಕ್ಲನ್ನ ತೆಗೆದು ನಮ್ಮ ಕಾನೂನು ಪ್ರಕಾರ ವಿಡಿಯೋ ರೆಕಾರ್ಡಿಂಗ್ ಮತ್ತು ಪಂಚರ ಸಮಕ್ಷಮೆಯಲ್ಲಿ, ಈಗ ನಾವು ನೋಡಿದರೆ ಇಬ್ಬರು ಪಂಚರ್ನ ಗೌರ್ಮೆಂಟ್ ಪಂಚರ್ಸ್ನ ನಾವು ತೊಗೊಂಡಿದ್ದೀವಿ ಮತ್ತು ಅದ್ರ ಜೊತೆಗೆ ಇಬ್ಬರು ಪಂಚರ್ನ ಯಾರು ಊರಿಗೆ ಹಿರಿಯ ವ್ಯಕ್ತಿಗಳಿದ್ದಾರೆ ಅವರಿಗೆ ಕೂಡ ನಾವು ತೊಗೊಂಡು ಇಬ್ಬರು ಗೌರ್ಮೆಂಟ್ ಪಂಚಾಯತು ಮತ್ತು ಇಬ್ಬರು ನಾನ್ ಗೌರ್ಮೆಂಟ್ ಪಂಚಾಯತ್ ಸಮಕ್ಷಮೆಯಲ್ಲಿ ಮತ್ತು ಅದೇ ಸಮಯದಲ್ಲಿ ಈ ತಾಲೂಕಿನ ತಹಸೀಲ್ದಾರರ ಸಮಕ್ಷಮೆಯಲ್ಲಿ ಮತ್ತು ADC ಅವರು ಇದ್ದರು. ಎಲ್ಲರ ಸಮಕ್ಷಮೆಯಲ್ಲಿ ನಾವು ಪಂಚನಾಮೆ ಡ್ರಾ ಮಾಡಿ ಆ ಒಂದು ಬಾಕ್ಲನ್ನ ತೆಗೆದು ಈ ಒಂದು ನಿಧಿ ಏನು ಸಿಕ್ಕಿರುತ್ತೆ ಆ ಹುಡುಗನಿಗೆ ಅದನ್ನು ಎತ್ಕೊಂಡು ಹೋಗಿ ಅದನ್ನು ತೆರೆದು ಅದರದ್ದು ನಾವು ಒಂದು ಪೂರ್ತಿ ಪಟ್ಟಿನ ಮಾಡ್ಕೊಂಡಿರ್ತೀವಿ. ಇದನ್ನು ನಾವು ತೆಗೆದಿದ್ದ ಸಂದರ್ಭದಲ್ಲಿ ನಮಗೆ ಏನು ಕಂಡುಬರುತ್ತೆ ಅಂತ ಹೇಳಿದರೆ, ಒಟ್ಟು 22 ಐಟಮ್ಸು ಕಂಡುಬಂದಿರುತ್ತೆ. 22 ಐಟಮ್ಸಲ್ಲಿ ಒಟ್ಟು ನಾವು ಅದನ್ನು ಲೆಕ್ಕ ಹಾಕೋ ಸಂದರ್ಭದಲ್ಲಿ 22 ಐಟಮ್ಸು ವಿವಿಧ ಆದ ಬಂಗಾರದ ವಸ್ತುಗಳು ಸಿಕ್ಕಿರುತ್ತೆ. ಅದನ್ನು ನಾನು ಸ್ಪಷ್ಟವಾಗಿ ಅದು ಇದೆ ಅಂತ ಹೇಳಲಿಕ್ಕೆ ನನಗೆ ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದರೆ ಅದು ಕೆಲವೊಂದು ಐಟಮ್ಸು ಮುರಿದಿರೋ ರೀತಿಯಲ್ಲಿ ಕಾಣುತ್ತೆ. ಬಟ್ ಮೇಲ್ನೋಟಕ್ಕೆ ವಿವಿಧ ರೀತಿಯ ಸರಗಳು ಮತ್ತು ಕೈಗೆ ಅಥವಾ ನಮ್ಮ ಏನೋ ಫೋರಾಮ್ಗೆ ಹಾಕುವಂಥ ಒಂದು ಸ್ವಲ್ಪ ಬಳೆಗಳು ಮತ್ತು ಕಿವಿ ಓಳೆಗಳು ಮತ್ತು ರಿಂಗ್ಸ್ ಆಗಿರಲಿ ಮತ್ತು ಈ ಕಾಯಿನ್ಸ್ ಆಗಿರಲಿ ಭಾಳಷ್ಟು ಸಿಕ್ಕಿರುತ್ತೆ. ಇದನ್ನು ಒಟ್ಟು ನಾವು ಲೆಕ್ಕ ಹಾಕಿದ ಸಂದರ್ಭದಲ್ಲಿ 466ರಿಂದ 470 ಗ್ರಾಮ್ ನಡುವೆ ಇದೆ ಅಂತ ಹೇಳಿ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಇನ್ ಟರ್ಮ್ಸ್ ಆಫ್ ವೆಯ್ಟ್, ಈ ಡಿಫ್ರೆನ್ಸ್ ಆಫ್ ವೆಯ್ಟ್ +or- 2 ಗ್ರಾಮ್ಸ್ ಇರುತ್ತೆ ಬೇಸ್ಡ್ ಆನ್ ಒಟ್ಟಿಗೆ ಹಾಕಿದ ಸಂದರ್ಭದಲ್ಲಿ ಮತ್ತು ವಿವಿಧ ಲೆಕ್ಕ ಹಾಕಿದ ಸಂದರ್ಭದಲ್ಲಿ. ಬಟ್ ಡೆಫಿನೆಟ್ಲಿ ಅಬೌಟ್ 466 to 470 ಗ್ರಾಮ್ಸ್ ಓವರಾಲ್ ಇದೆ. ಅದ್ರ ಜೊತೆಗೆ ಒಂದು 630 ಗ್ರಾಮಿನ ಒಂದು ಐತಿಹಾಸಿಕ ಮತ್ತು ಪುರಾತನ ಕಾಲದ್ದು ಒಂದು ತಾಮ್ರದ ಮಡಿಕೆ ಕೂಡ ನಮಗೆ ಸಿಕ್ಕಿರುತ್ತೆ. ಅದು ಕೂಡ ಒಂದು 3 ಭಾಗದಲ್ಲಿ ಸಿಕ್ಕಿರುತ್ತೆ. ಇದನ್ನೆಲ್ಲ ನಾವು ಒಟ್ಟಾರೆ ಪಂಚನಾಮೆ ಮಾಡಿ ಎಲ್ಲ ಪ್ರೊಸೀಡಿಂಗ್ಸ್ನ ಡ್ರಾ ಮಾಡಿಬಿಟ್ಟು ಕಾನೂನು ರೀತಿಯಲ್ಲಿ ನಮ್ಮ ರೂರಲ್ ಇನ್ಸ್ಪೆಕ್ಟರ್ ಅವರು ಇದನ್ನು ತಹಸೀಲ್ದಾರ್ ಅವರಿಗೆ ಹ್ಯಾಂಡ್ ಓವರ್ನ ಮಾಡಿರ್ತಾರೆ. ಈಗಾಗಲೇ ಇವರು ಈ ಒಂದು ಪೂರ್ತಿ ಸಾಮಗ್ರಿಗಳನ್ನ ಅಂಡರ್ ಪ್ರೊಟೆಕ್ಷನ್ ಈಗ ಟ್ರೆಜರಿಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಟ್ರೆಜರಿಗೆ ತೊಗೊಂಡು ಹೋಗ್ತಿರ್ತಾರೆ. ನೋಡಿ, ಇದನ್ನು ನಾನು ಸ್ಪಷ್ಟವಾಗಿ ವಿತೌಟ್ ಎಕ್ಸ್ಪರ್ಟ್ ಒಪಿನಿಯನ್ ಹೇಳಲಿಕ್ಕೆ ಬರಲ್ಲ. ನಮ್ಮದು ಮೊದಲನೇ ಆದ್ಯತೆ ಏನಿರುತ್ತೆ ಅಂತ ಹೇಳಿದ್ರೆ, ಒಂದು ಸಿಕ್ಕಿರೋ ನಿಧಿದು ರಕ್ಷಣೆ. ಆ ರಕ್ಷಣೆ ಮಾಡಲಿಕ್ಕಾಗಿ ನಾವು ಏನೇನು ಕ್ರಮ ಜರುಗಿಸ್ಬೇಕಾಗಿತ್ತು ಅದನ್ನು ನಾವು ಜರುಗಿಸಿದ್ದೀವಿ. ಅದ್ರ ಜೊತೆಯಾಗಿ ನಾವು ಸಿಕ್ಕಿದ್ದನ್ನು ನೀಟಾಗಿ ಪ್ರೊಸೀಜರ್ ವಿಧಾನವಾಗಿ ಅದನ್ನು ಹ್ಯಾಂಡಲ್ ಮಾಡಿ ಅದನ್ನು ಪ್ಯಾಕ್ ಮಾಡಿ ಮತ್ತು ಜಿಲ್ಲಾಡಳಿತಕ್ಕೆ ನಾವು ಹ್ಯಾಂಡ್ ಓವರ್ ಮಾಡೋ ರೀತಿ ಆಗಿತ್ತು. ಅದನ್ನು ಹ್ಯಾಂಡ್ ಓವರ್ ಮಾಡಿದ್ದೀವಿ. ಈಗ ಒಟ್ಟು 460 to 470 ಗ್ರಾಮ್ಸು ಈಗಿನ ದಿನಮಾನದಲ್ಲಿ ನಾವು ಲೆಕ್ಕ ಹಾಕಿದರೆ ನಿಯರ್ ಅಬೌಟ್ ಒಂದು 60 lakhsಗಿಂತ 60 to 65 lakhs ಇರ್ಬೋದು ಅಂತ ಹೇಳಿ ಗೊತ್ತಾಗುತ್ತೆ. ಬಟ್ ಇದಕ್ಕೆ ನಾವು ಕೇವಲ ಈ ದಿನದ್ದು ಬಂಗಾರದ ಬೆಲೆಯಲ್ಲಿ ನಾವು ಅದನ್ನು ನಿಗದಿಪಡಿಸಲಿಕ್ಕೆ
ಆಗೋದು ತಪ್ಪಾಗುತ್ತೆ. ಯಾಕೆ ಅಂತ ಹೇಳಿದರೆ ಇದಕ್ಕೆ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಇದೆ ಮತ್ತು ಪುರಾತನ ಕಾಲದ್ದು ಒಂದು 22 ಐಟಮ್ಸ್ ಇರೋದ್ರಿಂದ ಇದ್ರದ್ದು ಹಿಸ್ಟಾರಿಕ್ ಕಾಸ್ಟ್ ಏನಿದೆ ಅಂತ ಹೇಳಿ ನಮಗೆ ಮೇಲ್ನೋಟಕ್ಕೆ ನನಗೆ ವ್ಯಕ್ತಪಡಿಸಲಿಕ್ಕೆ ಕಷ್ಟ ಆಗುತ್ತೆ. ಸೊ ಇದನ್ನು ವ್ಯಕ್ತಪಡಿಸೋದು ಯಾರು ಅಂತ ಹೇಳಿದರೆ ನಮ್ಮ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಅಧಿಕಾರಿಗಳು ಮತ್ತು ಪ್ರಾಪರ್ ಅಪ್ರೇಸಿಂಗ್ ಮಾಡಿದ ಮೇಲೆ ಗೊತ್ತಾಗುತ್ತೆ. ಬಟ್ ನಾನು ಮೇಲ್ನೋಟಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತ ಹೇಳಿದರೆ ಭಾಳ ಒಂದು ಐತಿಹಾಸಿಕ ಇದೊಂದು ವಿಚಾರ ಆಗಿರುತ್ತೆ. ಮತ್ತು ಇದನ್ನು ಸಿಕ್ಕಿ ಭಾಳ ಇಂಪಾರ್ಟೆಂಟಾಗಿ ಆ ಒಂದು ಚಿಕ್ಕ ಹುಡುಗ 8ನೇ ಕ್ಲಾಸಿನ ಹುಡುಗ ಅವನ ಪ್ರಾಮಾಣಿಕತೆಯನ್ನು ನಾವು ಭಾಳ ಮೆಚ್ಚಬೇಕಾಗಿರೋ ಒಂದು ಸಂಗತಿ ಆಗಿರುತ್ತೆ. ಯಾಕೆ ಅಂತ ಹೇಳಿದರೆ ಆತ ಭಾಳ ದೊಡ್ಡ ಮನಸ್ಸು ಮತ್ತು ಅವನ ವಯಸ್ಸಿಗೆ ಮೀರಿ ಅವನು ಈ ಒಂದು ವಿಚಾರನ ಎಲ್ಲರಿಗೂ ತಿಳಿಸಿರ್ತಾನೆ. ಸೊ ಅದು ಭಾಳ ಶ್ಲಾಘನೀಯ ವಿಚಾರ ಅಂತ ಹೇಳಿ ನಾನು ಹೇಳಲಿಕ್ಕೆ ಬರ್ತೇನೆ.